ಈ ವಿಡಿಯೋದಲ್ಲಿ ಮಧ್ಯದಲ್ಲಿ ಒಂದೆರಡು ಕಡೆ ಪ್ರಾಬ್ಲಮ್ ಆಗಿದೆ. ಅದೇನು ಅಂದರೆ ನಾನು ಕೀ ಫ್ರೇಮ್ ಆ್ಯಡ್ ಮಾಡಿ ಅಂತ ಹೇಳೋ ಬದಲಿಗೆ ಬೀಟ್ ಮಾರ್ಕ್ ಆ್ಯಡ್ ಮಾಡಿ ಅಂತ ಹೇಳಿದ್ದೇನೆ. ನೀವು ವಿಡಿಯೋ ನೋಡ್ತಾ ಹೋದರೆ ಗೊತ್ತಾಗುತ್ತೆ ನಿಮಗೆ ಎಲ್ಲಿ ಅಂತ. ಅದು ನನಗೆ ಮೊದಲಿಗೆ ಗೊತ್ತಾಗಿಲ್ಲ, ವಿಡಿಯೋ ಎಲ್ಲ ಎಡಿಟ್ ಮಾಡಿದ ಮೇಲೆ ಗೊತ್ತಾಯಿತು. ಹಾಗಾಗಿ ಅದೊಂದು ಚಿಕ್ಕ ಪ್ರಾಬ್ಲಮ್ ಆಗಿದೆ. ನಮಸ್ಕಾರ, ಇವತ್ತಿನ ವಿಡಿಯೋದಲ್ಲಿ ಹೌ ಟು ಎಡಿಟ್ ಟೈಮ್ ಲೈನ್ ಆ್ಯನಿಮೇಷನ್ ಇನ್ ಕ್ಯಾಪ್ಕಟ್ ಮೊಬೈಲ್. ಮೊದಲು ಬ್ಯಾಕ್ಗ್ರೌಂಡ್ ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಸ್ಪೆಕ್ಟ್ ರೇಷಿಯೋ ಮೇಲೆ ಕ್ಲಿಕ್ ಮಾಡಿ. ನೀವು ರೇಷಿಯೋವನ್ನು ಸೆಲೆಕ್ಟ್ ಮಾಡಿ. ನಾನು ಯೂಟ್ಯೂಬ್ ರೇಷಿಯೋವನ್ನು ಸೆಲೆಕ್ಟ್ ಮಾಡ್ತೇನೆ. ಫೋಟೋವನ್ನು ಸ್ವಲ್ಪ ದೊಡ್ಡ ಮಾಡ್ತೇನೆ. ಫೋಟೋವನ್ನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ತೇನೆ. ಅಡ್ಜಸ್ಟ್ ಮೇಲೆ ಕ್ಲಿಕ್ ಮಾಡಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ತೇನೆ. ಇದನ್ನು ರೊಟೇಟ್ ಮಾಡಿ, ಝೂಮ್ ಮಾಡಿ. ಎಷ್ಟಾಗುತ್ತೆ ಅಷ್ಟು ಝೂಮ್ ಮಾಡ್ಕೊಳ್ಳಿ. ಮೊದಲು ಈ ಕಡೆ ಇಲ್ಲಿ ನೀವು ಸ್ಟಾರ್ಟಿಂಗ್ ಪಾಯಿಂಟ್ ಈ ಕಡೆ ಅಡ್ಜಸ್ಟ್ ಮಾಡಿ ಇಟ್ಕೊಳ್ಳಿ. ಸ್ವಲ್ಪ ಜಾಸ್ತಿನೇ ಝೂಮ್ ಮಾಡ್ಕೊಳ್ಳಿ. ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ವಿಡಿಯೋ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಬ್ಲರ್ ಎಫೆಕ್ಟ್ ಸೆಲೆಕ್ಟ್ ಮಾಡಿ, ಅಡ್ಜಸ್ಟ್ ಮೇಲೆ ಕ್ಲಿಕ್ ಮಾಡಿ. ಬ್ಲರನ್ನು 16ಕ್ಕೆ ಅಡ್ಜಸ್ಟ್ ಮಾಡಿ. ಬ್ಲರ್ ವಿಡಿಯೋದ ಎಂಡ್ವರೆಗೂ ಅಡ್ಜಸ್ಟ್ ಮಾಡಿ. ಓವರ್ಲೆ ಮೇಲೆ ಕ್ಲಿಕ್ ಮಾಡಿ, ಆ್ಯಡ್ ಓವರ್ಲೆ ಮೇಲೆ ಕ್ಲಿಕ್ ಮಾಡಿ, ವಿಡಿಯೋಸ್ ಮೇಲೆ ಕ್ಲಿಕ್ ಮಾಡಿ. ಈ ವಿಡಿಯೋದ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೇನೆ. ಇದನ್ನು ಫ್ರೀಸ್ ಮಾಡಿ. ಇದು ಫೋಟೋ ಆಗುತ್ತೆ. ನಂತರ ವಿಡಿಯೋವನ್ನು ಡಿಲೀಟ್ ಮಾಡಿ, ಫೋಟೋವನ್ನು ದೊಡ್ಡ ಮಾಡಿ. ರಿಮೂವ್ BG ಮೇಲೆ ಕ್ಲಿಕ್ ಮಾಡಿ, ಕ್ರೋಮಾ ಕೀ ಮೇಲೆ ಕ್ಲಿಕ್ ಮಾಡಿ, ಸರ್ಕಲನ್ನು ಗ್ರೀನ್ ಕಲರ್ಗೆ ಸೆಲೆಕ್ಟ್ ಮಾಡಿ, ಇಂಟೆನ್ಸಿಟಿಯನ್ನು ಸ್ವಲ್ಪ ಜಾಸ್ತಿ ಮಾಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ವೈಟ್ ಲೈನನ್ನು ಸ್ವಲ್ಪ ದೊಡ್ಡ ಮಾಡಿ, ಈ ಕಡೆ ಅಡ್ಜಸ್ಟ್ ಮಾಡಿ. ಮೊದಲಿಗೆ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ, ಸ್ವಲ್ಪ ಮುಂದೆ ಇನ್ನೊಂದು ಕೀ ಫ್ರೇಮ್ ಆ್ಯಡ್ ಮಾಡಿ. ಮೊದಲನೇ ಕೀ ಫ್ರೇಮ್ಗೆ ಬನ್ನಿ, ಮಾಸ್ಕ್ ಮೇಲೆ ಕ್ಲಿಕ್ ಮಾಡಿ, ಅಡ್ಜಸ್ಟ್ ಮೇಲೆ ಕ್ಲಿಕ್ ಮಾಡಿ, ಮಾಸ್ಕ್ ಸ್ಟಾರ್ಟಿಂಗಲ್ಲಿ ತಗೊಂಡು ಬನ್ನಿ. ನಂತರ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಜಾಸ್ತಿ ಸ್ಲೋ ಆಗಿ ಮೂವ್ ಆಗ್ತಾ ಇದೆ. ಇದಕ್ಕೆ ನಾವು ಇವಾಗ ಗ್ರಾಫ್ಸ್ ಆ್ಯಡ್ ಮಾಡೋಣ. ಗ್ರಾಫ್ಸ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ 2 ಬೀಟ್ ಮಾರ್ಕ್ ಆ್ಯಡ್ ಮಾಡಿ. ಗ್ರಾಫ್ಸ್ ಈ ಥರ ಅಡ್ಜಸ್ಟ್ ಮಾಡಿ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ಓವರ್ಲೆ ಮೇಲೆ ಕ್ಲಿಕ್ ಮಾಡಿ, ಲೈಬ್ರರಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ವೈಟ್ ಕಲರ್ ಲೇಯರ್ ಸೆಲೆಕ್ಟ್ ಮಾಡಿ, ಮಾಸ್ಕ್ ಮೇಲೆ ಕ್ಲಿಕ್ ಮಾಡಿ, ಸರ್ಕಲ್ ಮಾಸ್ಕನ್ನು ಸೆಲೆಕ್ಟ್ ಮಾಡಿ, ರೌಂಡ್ ಸಣ್ಣ ಮಾಡಿ. ಇಲ್ಲಿ ನಾವು ಲೈನ್ ಆ್ಯಡ್ ಮಾಡಿದ್ರಲ್ಲ, ಆ ಲೈನ್ನ ತುದಿಯಲ್ಲಿ ಈ ರೌಂಡನ್ನು ಆ್ಯಡ್ ಮಾಡಿ. ಆ್ಯನಿಮೇಷನ್ ಮೇಲೆ ಕ್ಲಿಕ್ ಮಾಡಿ, ಫೇಡ್ ಇನ್ ಆ್ಯನಿಮೇಷನ್ ಸೆಲೆಕ್ಟ್ ಮಾಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಎರಡನೇ ಬೀಟ್ ಮಾರ್ಕ್ ಇದೆಯಲ್ಲ ಅದಕ್ಕೆ ಅಡ್ಜಸ್ಟ್ ಮಾಡಿ ಈ ವೈಟ್ ಕಲರ್ ಲೇಯರ್ ಆ್ಯನಿಮೇಷನ್ ಆದ ಮೇಲೆ ಇಲ್ಲಿ ಫೋಟೋವನ್ನು ಆ್ಯಡ್ ಮಾಡೋಣ. ಓವರ್ಲೆ ಮೇಲೆ ಕ್ಲಿಕ್ ಮಾಡಿ, ಫೋಟೋಸ್ ಮೇಲೆ ಕ್ಲಿಕ್ ಮಾಡಿ. ನಾನು ಇಲ್ಲಿ ಹಂಪಿ ಫೋಟೋವನ್ನು ಆ್ಯಡ್ ಮಾಡ್ತೇನೆ. ಮೊದಲಿಗೆ ಎಂಡಲ್ಲಿ ಈ ವೈಟ್ ಕಲರ್ ಲೇಯರ್ಗೆ ಅಡ್ಜಸ್ಟ್ ಮಾಡಿ. ಮೊದಲೊಂದು ಕೀ ಫ್ರೇಮ್ ಆ್ಯಡ್ ಮಾಡಿ, ನಂತರ ಸ್ವಲ್ಪ ಮುಂದೆ ಬನ್ನಿ, ಇನ್ನೊಂದು ಕೀ ಫ್ರೇಮ್ ಆ್ಯಡ್ ಮಾಡಿ. ಮೊದಲನೇ ಕೀ ಫ್ರೇಮ್ಗೆ ಬನ್ನಿ, ಫೋಟೋ ಮೇಲ್ಗಡೆ ಅಡ್ಜಸ್ಟ್ ಮಾಡಿ, ಗ್ರಾಫ್ಸ್ ಮೇಲೆ ಕ್ಲಿಕ್ ಮಾಡಿ, ಮಧ್ಯದಲ್ಲಿ ಒಂದು ಬೀಟ್ ಆ್ಯಡ್ ಮಾಡಿ. ಗ್ರಾಫ್ಸ್ ಈ ಥರ ಅಡ್ಜಸ್ಟ್ ಮಾಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೇಮ್ ಇವಾಗ ಈ ಫೋಟೋ ಆ್ಯಡ್ ಮಾಡಿದ್ರಲ್ಲ, ಸೇಮ್ ವೈಟ್ ಲೈನನ್ನು ಫೋಟೋದ ಸ್ಟಾರ್ಟಿಂಗಲ್ಲಿ ಆ್ಯಡ್ ಮಾಡಿ. ನಂತರ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಆ್ಯಡ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಹಂಪಿ ಅಂತ ಟೈಪ್ ಮಾಡ್ತೇನೆ. ಫಾಂಟ್ ಬೇಕಿದ್ದರೆ ಸೆಲೆಕ್ಟ್ ಮಾಡ್ಕೊಳ್ಬೋದು. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ಇದನ್ನು ಕೆಳಗಡೆ ಅಡ್ಜಸ್ಟ್ ಮಾಡಿ. ನಂತರ ಬ್ಯಾಕ್ ಬನ್ನಿ, ಓವರ್ಲೆ ಮೇಲೆ ಕ್ಲಿಕ್ ಮಾಡಿ, ಈ ಫೋಟೋದ ಎಂಡಲ್ಲಿ ವೈಟ್ ಲೈನನ್ನು ಆ್ಯಡ್ ಮಾಡಿ. ಸೇಮ್ ಟೆಕ್ಸ್ಟ್ಗೆ ಬನ್ನಿ. ಈ ಟೆಕ್ಸ್ಟನ್ನು ವೈಟ್ ಲೈನ್ನ ತನಕ ಕಟ್ ಮಾಡಿ. ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಆ್ಯನಿಮೇಷನ್ ಮೇಲೆ ಕ್ಲಿಕ್ ಮಾಡಿ, ಸ್ಲೈಡ್ ಅಪ್ ಆ್ಯನಿಮೇಷನ್ ಸೆಲೆಕ್ಟ್ ಮಾಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸ್ವಲ್ಪ ಮುಂದೆ ಬನ್ನಿ, ಇಲ್ಲೊಂದು ಕೀ ಫ್ರೇಮ್ ಆ್ಯಡ್ ಮಾಡಿ. ನಂತರ ಲಾಸ್ಟಲ್ಲಿ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ. ಟೆಕ್ಸ್ಟನ್ನು ಈ ಕಡೆ ತೊಗೊಂಡು ಬನ್ನಿ. ಟೆಕ್ಸ್ಟ್ನ ಮೊದಲನೇ ಕೀ ಫ್ರೇಮ್ ಇದೆಯಲ್ಲ, ಇಲ್ಲಿ ವೈಟ್ ಲೈನನ್ನು ಆ್ಯಡ್ ಮಾಡಿ. ಬ್ಯಾಕ್ ಬನ್ನಿ, ಓವರ್ಲೆ ಮೇಲೆ ಕ್ಲಿಕ್ ಮಾಡಿ, ಸೇಮ್ ಫೋಟೋ ಮೇಲೆ ಕ್ಲಿಕ್ ಮಾಡಿ. ಈ ವೈಟ್ ಲೈನ್ ಹತ್ರ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ. ಲಾಸ್ಟಲ್ಲಿ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ. ಫೋಟೋವನ್ನು ಕೂಡ ಈ ಕಡೆ ತೊಗೊಂಡು ಬನ್ನಿ. ಸೇಮ್ ಮೇಲ್ಗಡೆ ವೈಟ್ ಲೇಯರ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ. ಲಾಸ್ಟಲ್ಲಿ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ. ಈ ವೈಟ್ ಕಲರ್ ಲೇಯರ್ ಇದೆಯಲ್ಲ, ಈ ಮಾಸ್ಕ್ ಆ್ಯಡ್ ಮಾಡಿ ರೌಂಡ್ ಮಾಡಿದ್ರಲ್ಲ, ಅದನ್ನು ಕೂಡ ಈ ಕಡೆ ತೊಗೊಂಡು ಬನ್ನಿ. ಗ್ರಾಫ್ಸ್ ಆ್ಯಡ್ ಮಾಡೋಣ. ಮಧ್ಯದಲ್ಲಿ ಒಂದು ಬೀಟ್ ಆ್ಯಡ್ ಮಾಡಿ. ಗ್ರಾಫ್ಸ್ ಈ ಥರ ಆ್ಯಡ್ ಮಾಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ಸೇಮ್ ಫೋಟೋ ಮೇಲೆ ಕ್ಲಿಕ್ ಮಾಡಿ, ಗ್ರಾಫ್ಸ್ ಮೇಲೆ ಕ್ಲಿಕ್ ಮಾಡಿ, ಬೀಟನ್ನು ಆ್ಯಡ್ ಮಾಡಿ. ಸೇಮ್ ಅದೇ ಥರ ಗ್ರಾಫ್ಸನ್ನು ಅಡ್ಜಸ್ಟ್ ಮಾಡಿ ಫೋಟೋಗೂ ಸಹ. ಇಲ್ಲಿ ಒಂದೊಂದು ಸರಿ ಏನಾಗುತ್ತೆ ಅಂದರೆ ಫೋಟೋ ಮತ್ತು ವೈಟ್ ಲೇಯರ್ ಮೂವ್ ಆಗುತ್ತಲ್ಲ, ಅವೆರಡು ಅಡ್ಜಸ್ಟ್ ಆಗಲ್ಲ. ಹಾಗಾಗಿ ಮೂರು ಲೇಯರ್ಗೂ ಕೂಡ ಗ್ರಾಫ್ಸ್ ಒಂದೇ ಥರ ಆ್ಯಡ್ ಮಾಡಲಿಕ್ಕೆ ಆಗಲ್ಲ, ಸ್ವಲ್ಪ ಚೇಂಜಸ್ ಮಾಡಬೇಕಾಗುತ್ತೆ. ನೀವು ಅಲ್ಲಿ ವಿಡಿಯೋ ನೋಡಿ ಅಡ್ಜಸ್ಟ್ ಮಾಡಿ. ಅದಕ್ಕೆ ಮ್ಯಾಚ್ ಆಗ್ತಿದೆಯಾ ಇಲ್ವಾ ಅಂತ ನೋಡಿ. ಮ್ಯಾಚ್ ಆಗ್ತಾಯಿದೆ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇದಕ್ಕೂ ಕೂಡ ಗ್ರಾಫ್ಸ್ ಆ್ಯಡ್ ಮಾಡೋಣ. ಇವಾಗ ಪ್ಲೇ ಮಾಡ್ತೇನೆ, ನೋಡ್ಬೋದು ಹೇಗಾಗಿದೆ ಅಂತ.
ಸೊ ನೋಡ್ಬೋದು 3 ಲೇಯರ್ಗೂ ಮ್ಯಾಚ್ ಆಗ್ತಾ ಇದೆ ಗ್ರಾಫ್ಸ್ ಆ್ಯಡ್ ಮಾಡಿರೋದು. ಸೊ ಇನ್ನು ನೆಕ್ಸ್ಟ್ ಫೋಟೋ ಆ್ಯಡ್ ಮಾಡಬೇಕಂದ್ರೆ ಈ ಫೋಟೋ ಸೊ ಇಷ್ಟರಲ್ಲಿ ಬಂದಾಗ ಸೊ ಇಲ್ಲಿ ಇನ್ನೊಂದು ಫೋಟೋವನ್ನು ಆ್ಯಡ್ ಮಾಡೋಣ. ಸೊ ಮೊದಲು ನಾವು ಓವರ್ಲೇ ಮೇಲೆ ಕ್ಲಿಕ್ ಮಾಡಿ ಸೊ ವೈಟ್ ಲೇಯರ್ ಇದೆಯಲ್ಲ ಇದನ್ನು ಕಾಪಿ ಮಾಡ್ಕೊಳ್ಳೋಣ. ಮೊದಲಿಗೆ ಡೂಪ್ಲಿಕೇಟ್ ಮಾಡಿ ಸೊ ಇದನ್ನು ಕೆಳಗಡೆ ಅಡ್ಜಸ್ಟ್ ಮಾಡಿ. ಸೊ ಎಲ್ಲಿ ಅಂದರೆ ಸೊ ಮೊದಲಿಗೆ ಆ್ಯಡ್ ಮಾಡಿರೋ ಫೋಟೋ ಇಲ್ಲಿ ತನಕ ಮೂವ್ ಆದಮೇಲೆ ಸೊ ಇನ್ನೊಂದು ಫೋಟೋ ಆ್ಯಡ್ ಮಾಡಿ ಓವರ್ಲೇ ಮೇಲೆ ಕ್ಲಿಕ್ ಮಾಡಿ. ಸೊ ಇನ್ನೊಂದು ಫೋಟೋವನ್ನು ಆ್ಯಡ್ ಮಾಡಿ, ಮೊದಲೊಂದು ಕೀ ಫ್ರೇಮ್ ಆ್ಯಡ್ ಮಾಡಿ, ಸ್ವಲ್ಪ ಮುಂದೆ ಬನ್ನಿ, ಇಲ್ಲೊಂದು ಕೀ ಫ್ರೇಮ್ ಆ್ಯಡ್ ಮಾಡಿ, ಮೊದಲಿನ ಕೀ ಫ್ರೇಮ್ಗೆ ಬನ್ನಿ, ಫೋಟೋ ಮೇಲ್ಗಡೆ ಅಡ್ಜಸ್ಟ್ ಮಾಡಿ, 2 ಕೀ ಫ್ರೇಮ್ನ ಮಧ್ಯದಲ್ಲಿ ಗ್ರಾಫ್ಸ್ ಆ್ಯಡ್ ಮಾಡೋಣ. ಗ್ರಾಫ್ಸ್ ಮೇಲೆ ಕ್ಲಿಕ್ ಮಾಡಿ, ಮಧ್ಯದಲ್ಲಿ ಒಂದು ಬೀಟ್ ಆ್ಯಡ್ ಮಾಡಿ, ಗ್ರಾಫ್ಸನ್ನು ಈ ಥರ ಅಡ್ಜಸ್ಟ್ ಮಾಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ಟೆಕ್ಸ್ಟ್ಗೆ ಬನ್ನಿ, ಟೆಕ್ಸ್ಟ್ ಡೂಪ್ಲಿಕೇಟ್ ಮಾಡಿ, ಸೇಮ್ ಇಲ್ಲಿ ವೈಟ್ ಲೈನ್ಗೆ ಅಡ್ಜಸ್ಟ್ ಮಾಡಿ, ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಸ್ಟೈಲ್ ಮೇಲೆ ಕ್ಲಿಕ್ ಮಾಡಿ. ಸೊ ನೀವು ಇಲ್ಲಿ ಟೆಕ್ಸ್ಟನ್ನು ಚೇಂಜ್ ಮಾಡ್ಬೋದು. ಇವಾಗ ನೋಡ್ಬೋದು ಟೆಕ್ಸ್ಟ್ ಒಂದು ಸಲ ಮೂವ್ ಆಗ್ತಾ ಇದೆ, ವೈಟ್ ಕಲರ್ ರೌಂಡ್ ಇದೆಯಲ್ಲ ಸೊ ಅದೊಂದು ಸಾರಿ ಮೂವ್ ಆಗ್ತಾ ಇದೆ ನೋಡ್ಬೋದು. ಸೊ ಇಲ್ಲಿ ನಾವು ಎಂಡಲ್ಲಿ ಟೆಕ್ಸ್ಟನ್ನು ನೋಡಿ ಅಡ್ಜಸ್ಟ್ ಮಾಡೋಣ 2 ಫೋಟೋಗೂ ಸಹ. ಟೆಕ್ಸ್ಟಲ್ಲಿ ಮೊದಲನೇ ಬೀಟ್ ಮಾರ್ಕ್ ಇಲ್ಲಿ ಇದೆ. ಸೊ ಈ ವೈಟ್ ಲೈನನ್ನು ಅಲ್ಲಿ ಆ್ಯಡ್ ಮಾಡಿ ಬ್ಯಾಕ್ ಬನ್ನಿ, ಓವರ್ಲೇ ಮೇಲೆ ಕ್ಲಿಕ್ ಮಾಡಿ, ಅದು ಈ ವೈಟ್ ಕಲರ್ ಲೇಯರ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಸ್ವಲ್ಪ ಮುಂದೆ ಇದೆ ಬೀಟ್ ಮಾರ್ಕ್. ಸೊ ಹಾಗಾಗಿ ನಾವು ಇಲ್ಲಿ ಮೊದಲಿಗೆ ಇಲ್ಲಿ ಒಂದು ಬೀಟ್ ಮಾರ್ಕ್ ಆ್ಯಡ್ ಮಾಡ್ಕೊಳ್ಳೋಣ. ಈ ಬೀಟ್ ಮಾರ್ಕನ್ನು ರಿಮೂವ್ ಮಾಡೋಣ. ಸೊ ಗ್ರಾಫ್ಸ್ ಮೇಲೆ ಕ್ಲಿಕ್ ಮಾಡಿ, ಅಡ್ಜಸ್ಟ್ ಮೇಲೆ ಕ್ಲಿಕ್ ಮಾಡಿ, ಟೆಕ್ಸ್ಟ್ಗೆ ಸರಿಯಾಗಿ ಅಡ್ಜಸ್ಟ್ ಮಾಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ಫೋಟೋ ಮೇಲೆ ಕ್ಲಿಕ್ ಮಾಡಿ, ಫೋಟೋ ಮೇಲೆ ಒಂದು ಬೀಟ್ ಆ್ಯಡ್ ಮಾಡಿ, ಲಾಸ್ಟಲ್ಲಿ ಒಂದು ಬೀಟ್ ಆ್ಯಡ್ ಮಾಡಿ, ಫೋಟೋವನ್ನು ಈ ಕಡೆ ಮೂವ್ ಮಾಡಿ, ಗ್ರಾಫ್ಸ್ ಮೇಲೆ ಕ್ಲಿಕ್ ಮಾಡಿ, ಲೈನರ್ ಮೇಲೆ ಕ್ಲಿಕ್ ಮಾಡಿ, ಮಧ್ಯದಲ್ಲಿ ಒಂದು ಬೀಟ್ ಆ್ಯಡ್ ಮಾಡಿ, ಫೋಟೋವನ್ನು ಸಹ ಟೆಕ್ಸ್ಟ್ ಮತ್ತು ವೈಟ್ ಲೇಯರ್ ಮೂವ್ ಆಗ್ತಿದೆಯಲ್ಲ ಸೊ ಅದಕ್ಕೆ ಅಡ್ಜಸ್ಟ್ ಮಾಡಿ. ನೋಡ್ಬೋದು ಅಡ್ಜಸ್ಟ್ ಆಗಿದೆ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೇಮ್ ಇದೇ ಥರ ಎಡಿಟ್ ಮಾಡಿ. ಸೊ ನಿಮಗೆ ಎಷ್ಟು ಫೋಟೋ ಬೇಕು ನೋಡಿ ಅದಷ್ಟು ಫೋಟೋವನ್ನು ಕೂಡ ಸೇಮ್ ಎಡಿಟ್ ಮಾಡ್ಬೋದು. ಸೊ ಅಷ್ಟು ಫೋಟೋವನ್ನು ಅಡ್ಜಸ್ಟ್ ಮಾಡಿದ ಮೇಲೆ ಲಾಸ್ಟಲ್ಲಿ ಫೋಟೋವನ್ನು ಈ ಕಡೆ ಮೂವ್ ಮಾಡಿದ್ವಿ ನೋಡ್ಬೋದು. ಸೊ ಫೋಟೋ ಹಾಗೆ ಟೆಕ್ಸ್ಟ್ ಮಾತ್ರ ಮೂವ್ ಆಗ್ತಾ ಇದೆ. ಸೊ ನಮಗೆ ಇಲ್ಲಿ ಬ್ಯಾಕ್ಗ್ರೌಂಡು ಕೂಡ ಮೂವ್ ಆಗಬೇಕು, ಇದು ಮೂವ್ ಆಗುವಲ್ಲಿ. ಸೊ ಫೋಟೋ ಮೇಲೆ ಕ್ಲಿಕ್ ಮಾಡಿ. ಸೊ ಲಾಸ್ಟಲ್ಲಿ ನಾವು ಇಲ್ಲಿ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿದ್ವಿ. ಸೊ ಬ್ಯಾಕ್ಗ್ರೌಂಡ್ ಫೋಟೋ ಮೇಲೆ ಕ್ಲಿಕ್ ಮಾಡಿ, ಇಲ್ಲೊಂದು ಕೀ ಫ್ರೇಮ್ ಆ್ಯಡ್ ಮಾಡಿ, ನಂತರ ಇನ್ನೊಮ್ಮೆ ಈ ಫೋಟೋ ಮೇಲೆ ಕ್ಲಿಕ್ ಮಾಡಿ. ಸೊ ಲಾಸ್ಟ್ ಕೀ ಫ್ರೇಮ್ ಇಲ್ಲಿ ಆ್ಯಡ್ ಮಾಡಿದ್ವಿ. ಸೊ ಬ್ಯಾಕ್ಗ್ರೌಂಡ್ ಫೋಟೋ ಮೇಲೆ ಕ್ಲಿಕ್ ಮಾಡಿ, ಇಲ್ಲೊಂದು ಕೀ ಫ್ರೇಮ್ ಆ್ಯಡ್ ಮಾಡಿ, ಫೋಟೋವನ್ನು ಈ ಕಡೆ ಮೂವ್ ಮಾಡಿ, ನಂತರ ಸೇಮ್ ನೆಕ್ಸ್ಟ್ ಫೋಟೋಗೆ ಬನ್ನಿ. ಸೊ ಇಲ್ಲೊಂದು ಕೀ ಫ್ರೇಮ್ ಇದೆ, ಬ್ಯಾಕ್ಗ್ರೌಂಡ್ ಫೋಟೋ ಮೇಲೆ ಕ್ಲಿಕ್ ಮಾಡಿ, ಇಲ್ಲೊಂದು ಕೀ ಫ್ರೇಮ್ ಆ್ಯಡ್ ಮಾಡಿ, ನಂತರ ಸ್ವಲ್ಪ ಮುಂದೆ ಲಾಸ್ಟಲ್ಲಿ ಇನ್ನೊಂದು ಕೀ ಫ್ರೇಮ್ ಇದೆ, ಇಲ್ಲೊಂದು ಕೀ ಫ್ರೇಮ್ ಆ್ಯಡ್ ಮಾಡಿ, ಬ್ಯಾಕ್ಗ್ರೌಂಡ್ ಫೋಟೋವನ್ನು ಮೂವ್ ಮಾಡಿ ಈ ಥರ. ಸೊ ಅದಕ್ಕೇ ನಾನು ಆವಾಗಲೇ ಹೇಳಿದ್ದೆ ಸ್ವಲ್ಪ ಜಾಸ್ತಿನೇ ಝೂಮ್ ಮಾಡ್ಕೊಳ್ಳಿ ಅಂತ. ಇವೆರಡು ಕೀ ಫ್ರೇಮ್ ಮೇಲೆ ಕ್ಲಿಕ್ ಮಾಡಿ, ಗ್ರಾಫ್ಸ್ ಮೇಲೆ ಕ್ಲಿಕ್ ಮಾಡಿ, ಟೆಕ್ಸ್ಟ್ ಮತ್ತು ಇಮೇಜ್ ಮೂವ್ ಆಗುತ್ತಲ್ಲ ಸೊ ಅದರ ಜೊತೆಯಲ್ಲಿ ಬ್ಯಾಕ್ಗ್ರೌಂಡ್ ಇಮೇಜು ಕೂಡ ಮೂವ್ ಆಗಬೇಕು. ಹಾಗಾಗಿ ಗ್ರಾಫ್ಸನ್ನು ಸರಿಯಾಗಿ ಅಡ್ಜಸ್ಟ್ ಮಾಡಿ, ಸೇಮ್ ಮುಂದಿನ ಕೀ ಫ್ರೇಮ್ಗೂ ಗ್ರಾಫ್ಸ್ ಆ್ಯಡ್ ಮಾಡಿ.